ಕಲಬುರಗಿ ಜಿಲ್ಲೆಯ ರಸಗೊಬ್ಬರ ಕೊರತೆ ಆಗದಂತೆ ಜಿಲ್ಲಾಡಳಿತ ನೋಡಿಕೊಳ್ಳಬೇಕೆಂದು ಆಗ್ರಹಿಸಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ಜಿಲ್ಲೆಯಲ್ಲಿ ಬೀಜ ರಸಗೊಬ್ಬರ ಕೊರತೆ ಆಗುತ್ತಿದೆ. ಇದರಿಂದ ರೈತರು ಪರದಾಡುವಂತಾಗಿದೆ ಎಂದು ಜಿಲ್ಲಾಡಳಿತ ರೈತರ ಸಮಸ್ಯೆಗಳಿಗೆ ಪರಿಹಾರ ಮಾಡಬೇಕೆಂದು ಆಗ್ರಹಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ರಸಗೊಬ್ಬರ ಕೊರತೆ ಮಾಡುವಂತೆ ನೋಡಿಕೊಳ್ಳಬೇಕು. ಏನೇ ಬರಲಿ ಎಲ್ಲಿವರೆಗೆ ಹೋರಾಟ, ಕಬ್ಬಿನ ಬಿಲ್ ನಿಗದಿಪಡಿಸಲು ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. MRP ಖರೀದಿ ಕಬ್ಬಿನ ಬಿಲ್ ನಿಗದಿಪಡಿಸಿದ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಎಲ್ಲಿವರೆಗೆ ಹೋರಾಟ, ರಸಗೊಬ್ಬರ ಕರೆಕ್ಟ್ ಆಗಿ ಕೊಡಬೇಕು. ರಸಗೊಬ್ಬರ ಖರೀದಿಗೆ ಪೈಡಿಲಿಕ್ಕೆ ಮಾಡಿದ ಸರ್ಕಾರಕ್ಕೆ ಧಿಕ್ಕಾರ. ಬೇಕು ನ್ಯಾಯ ಬೇಕು. ಅಲ್ಲಿಗೆ ಒಳಗೆ ಹಂಗ್ರಿ ಮನುಷ್ಯನ ಕಂಡು ಮಾಡ್ತಾರೆ ನಮ್ಮ ಕಡೆಯಲ್ಲಿ ಏನು ಹಂಗಂಗ್ರಿ. ಬರ್ರಿ ಸರ್ ಬರ್ರಿ. ನ್ಯಾಯ ಬೇಕು ನೋಡ್ರಿ, ನ್ಯಾಯ ಬೇಕು. ರೀ ನಾ ಇಲ್ಲೇ ಇದ್ದೇವೆ. ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಇಲ್ಲಿ ತಿಮ್ಮಾಪುರದಿಂದ ಇಲ್ಲಿ ಇದು ವಿಧಾನಸಭಾ DC ಆಫೀಸ್. ನ್ಯಾಯ ಬೇಕು. ಹಾಂ ಧಿಕ್ಕಾರ. ಹಾಂ ಕರೆಕ್ಟ್ ಆಗಿ ಮಾಡಿಕೊಡ್ಬೇಕು. ಆದ್ರ ಇವತ್ತು ಏನ್ ಮಾಡ್ಲಿಕ್ಕತ್ತದ, ಬೀಜ ಗೊಬ್ಬರಕ್ಕೆ 2 ದಿನ 3 ದಿನ ಆ ಸೊಸೈಟಿಗಳು ಎದ್ರ RSK ಎದ್ರ ಅಲ್ಲಿ ಹೋಗಿ ಕೂಡ್ಲಕತ್ತದ. ಆದ್ರೆ ಅವ್ರು 2 ದಿನ ಕುಂತರ್ನು ಸಹ ಅವ್ರಿಗೆ ಬೀಜ ಗೊಬ್ಬರ ಸಿಗ್ತದ ಅಂತಕ್ಕಂಥದ್ದು ಇಲ್ಲ. ಯಾಕಂತ ಕೇಳಿದ್ರ 10 ಎಕರೆ 20 ಎಕರೆ 100 ಎಕರೆ ಇದ್ದ ರೈತರ 2 ಚೀಲ ಕೊಡ್ಲತ್ತಾರ. ನಮ್ಮ ಅಧ್ಯಕ್ಷರು 5 ಚೀಲ ಅಂದ್ರೆ 5 ಚೀಲ ಕೊಡ್ಲತ್ತಿಲ್ಲ. ನಮ್ಮ ಹಳ್ಳಿದಾಗ 1 ಪಾಣಿ ತೋತಾರ, ತಮ್ ತೋತಾರ, 2 ಚೀಲ ಕೊಡ್ತಾರ. ಅದು 3 ದಿನ 4 ದಿನ ಅಲ್ಲತ್ತದ. ಮತ್ ತಮ್ಮ ಬಂದ್ರೆ ಕೊಡ್ತಾರ. ನೀವ್ ಹೇಳಿದಿರಲ್ಲ ಈಗ ಆ ರೈತ ತಮ್ಮ ಕೊಡೋ ಪರಿಸ್ಥಿತಿದಾಗಿಲ್ಲ. ಅವ್ನ ಮನ್ಯಾಗನ್ನ ಅವನ ತಮ್ಮನು ಬರ್ಲ ಹೋಗ್ಯದ. ಬಟ್ ಆ ರೈತ ಏನ್ ಮಾಡ್ಬೇಕು? ಅವ್ರೇನ್ ಬಿತ್ತಬೇಡ್ರ? ನೀವೆಲ್ಲರೂ ಬಿತ್ತಬೇಕು, ಬೆಳಿಬೇಕು, ನಾವು ಉಳಿದವ್ರು ಬಿತ್ತಬೇಡ್ರ? ಕಲಬುರಗಿ ಬಂದಿರತಕ್ಕಂಥದ್ದು ಏನಿರ್ತದ ಬೆಳಿ, ರಸಗೊಬ್ಬರ ಆಗಲಿ, ಬೀಜ ಆಗಲಿ, ಕೃಷಿ ಉಪಕರಣಗಳಾಗಲಿ, ಅವು ಯಾವ ಹಳ್ಳಿಗಳಿಗೆ ಮುಟ್ತಾ ಇಲ್ಲ. ತಾವು ಜಂಟಿ ನಿರ್ದೇಶಕರು ಏನ್ ಮಾಡತ್ತೀರಿ ಜಿಲ್ಲೆಯಲ್ಲಿ ಕುಂತು? ಜಿಲ್ಲಾ ಅಧಿಕಾರಿಗಳು ತಾವು ಏನ್ ಮಾಡತ್ತೀರಿ ಇಲ್ಲಿ? ರಾಜ್ಯ ಸರ್ಕಾರ ಮಾಡ್ತಾ ಇದೆ ಏನಿಲ್ಲಿ? ಈಗಾಗಲೇ DSS ಬ್ಯಾಂಕ್ಗಳದು ಮೊನ್ನೆ ಎಲೆಕ್ಷನ್ ಆಯ್ತು. ಒಬ್ಬೊಬ್ಬರು 2.5 ಲಕ್ಷ ರೂಪಾಯಿ ಕೊಟ್ಟು ಓಟ್ ಹಾಕೊಂಡು ಆಶ್ ಬಂದ್ರಿ. ನೀವು ಒಬ್ರು ಧನಿ ಎತ್ತಲತ್ತಿಲ್ಲ ಜಿಲ್ಲೆದಾಗ. ತಾವ್ ಎಲ್ಲಿ ಯಾವುದೇ ತಾಲೂಕಂದ ರೈತನ ಪರಿಸ್ಥಿತಿ ಏನದಂತ ಯಾರು ಕೇಳಕ್ತಾ ಇರಲಿಲ್ಲ. ಫೋನ್ ಹಚ್ಚಿ ಕೇಳಿದ್ರೆ ಉಡಾಫೆ ಮಾತಾಡ್ತೀರಿ. ದಯಮಾಡಿ ತಾವು 2-3 ದಿವಸನಾಗ ತಮ್ಮ ತಾಲೂಕಿನಾಗ ಬಂದು ತಮ್ಮ RSKದಾಗ ಆಗ್ಲಿ, ಸೊಸೈಟಿಗಳಾಗಲಿ ಅಲ್ಲಿ ಹೋಗಿ ಆ ಕಾರ್ಯದರ್ಶಿ ಏನ್ ಮಾಡತ್ತಾನ, RSKದವ್ರು ಏನ್ ಮಾಡತ್ತಾರ, ಯಾವ್ಯಾವ ಬೀಜ ಬಂದಾವ, ರೈತರಿಗೆ ಯಾವ್ಯಾವ ಕೊಡ್ಬೇಕಾಗ್ಯದ, ನಾವು ರಸಗೊಬ್ಬರ ಅದನ್ನ ಇಲ್ಲ, ತಾವ್ ಯಾರು ನೋಡ್ತಾ ಇಲ್ಲ. ತಮಗ್ ವಾರ್ನಿಂಗ್ ಮಾಡ್ತೀನಿ ಈ ಹೋರಾಟದ ಮುಖಾಂತರ. 1 ವಾರದೊಳಗಾಗಿ ಎಲ್ಲಾ ರೈತರಿಗೆ ಗೊಬ್ಬರ ಕೊಡ್ಬೇಕು, ಬೀಜ ಕೊಡ್ಬೇಕು. ಮತ್ತ ಈಗಾಗಲೇ ಕಬ್ಬಿನ ಬಿಲ್ ಉಳಿಸ್ಕೊಂಡಾರ. ಯಾದಗಿರಿ ಒಂದೇ ಉಳಿದ, ಚಿಂಚೋಳಿ ಬಹುತೇಕ ಆಗ್ಯದ. ಅದಕ್ಕಾಗಿ ಮೊದಲು ಏನ್ ಹೇಳ್ತಿದ್ರ DC ಅವ್ರ ಮೀಟಿಂಗ್ ಕರೆದಾಗ, ಯಾರು ಉಳಿಸ್ಕೋತಾರ ಒಬ್ಬ ರೈತ ಕರ್ಕೊಂಬರ್ರಿ, ಅವ್ರ ಕಾರ್ಖಾನೆ ಬಂದ್ ಮಾಡಿಸ್ತೇವೆ ಕಾನೂನು ಪ್ರಕಾರ ಅಂತ ಹೇಳಿದ್ರಿ. ಎಲ್ಲಿದ್ದೀರಪ್ಪ DC ಸಾಹೇಬ್ರೆ ನೀವು? ಕಲಬುರಗಿ ಜಿಲ್ಲೆ DC ಅವ್ರು ಇದ್ದೀರಾ? ಇಲ್ಲ. ಅದಕ್ಕಾಗಿ ಇವು ಯಾವುದೇ ತರದು ಮುಂದಿನ ದಿನಮಾನದಾಗ ಆಗಬಾರ್ದು. ನೀವೆಲ್ಲ ಕರೆಕ್ಟ್ ಆಗಿ ಕೊಡ್ಸಿದ್ರಿ ಅಂದ್ರೆ ನಾವು ರೈತರು ಇಲ್ಲಿ ಬರೋ ಪರಿಸ್ಥಿತಿನೇ ಹತ್ತಂಗಿಲ್ಲ. ನೀವು ಕೊಡ್ಲಾರ್ದಕ್ಕ ನಾವು ಬರ್ಲಕತ್ತೀವಿ. ಅದಕ್ಕ ಇದರಾಗಿ ಇಲ್ಲಿ ಮೇಲ್ನೋಟ ಕಂಡು ಬರ್ತದ. ತಾವಾಗಲಿ, ಕಾರ್ಖಾನೆದವರಾಗಲಿ, ಸರ್ಕಾರದವರಾಗಲಿ, ತಾವೆಲ್ಲರೂ ಒಂದಿದ್ದೀರಿ. ರೈತಗೆ ಹೈರಾಣ ಮಾಡತ್ತೀರಿ. ಮುಂದಿನ ದಿನದಾಗ ನೀವು ಇದೇ ಮಾಡಿದ್ರಂದ್ರ ಮುಂದಿನ ಕ್ರಮ ನಾವು ತಗೋಬೇಕಾಗ್ತದ. ಮುಂದೆ ಇವೆಲ್ಲ ಹೋತಾವ BJP, ಕಾಂಗ್ರೆಸ್, JDS ಇನ್ನಿತರ. ಮುಂದೆ ಯಾವ್ದು